ದುಡ್ಡು ಬೇರೆ ಕೊಡೋಕ್ಕಾಗಿಲ್ಲ. ಇವತ್ತೇ ಬೇರೆ ಇವರು ಇನ್ನು ಕೊಡ್ತೀನಿ ಅಂತ ಒಪ್ಕೊಂಡಿಲ್ಲ. ಇನ್ನು ನ್ಯಾಯ ಪಂಚಾಯಿತಿ ಆಗಿಲ್ಲ. ಇವಾಗ ಏನು ಮಾಡ್ಬೇಕಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಇವಳೇನಾದರೂ ಹೋಗಿ ಮತ್ತೆ ಪೊಲೀಸ್ನವ್ರಿಗೆ ಹೇಳಿ ದುಡ್ಡು ಕೊಟ್ಟಿಲ್ಲ ಅಂತ ಅರೆಸ್ಟ್ ಮಾಡಿಸಿದ್ರೆ ನೆನ್ನೆನೇ ಕೊಡಬೇಕಾಗಿತ್ತು. ಏನು ಮರ್ತಿದ್ದಾಳೆ ಏನೋ. ಈಗ ಹೆಂಗೆ ಮಾಡೋಣ? ದುಡ್ಡು ಬೇರೆ ಹೊಂದ್ಸೋಕ್ಕಾಗಲಿಲ್ವಲ್ಲ. ಅಷ್ಟೊಂದು ದುಡ್ಡು ಎಲ್ಲಿ ಹೊಂದ್ಸೋಣ? ಏನೋ ಒಂದು 50,000 ಹೊಂದಿಸ್ಬೋದು ಅಂತಾರೆ ನಮ್ಮ ಮನೆಯಾಗೆ. 3 ಲಕ್ಷ ರೂಪಾಯಿ ದುಡ್ಡು ಎಲ್ಲಿ ಹೊಂದ್ಸೋಣ? ಆಗಲ್ಲ. ಅದಕ್ಕೇ ಏನು ಮಾಡೋಣ? ರಾಣಿ ಇದೊಂದು ಸತಿ ಕ್ಷಮಿಸ್ಬಿಡು ರಾಣಿ, ಕೊಡ್ತೀವಿ. ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗಬೇಡ ಅಂತೀನಿ. ಏನು ಮರ್ತಾಳ? ಏನು ಮರೆಯೋದಕ್ಕಂತೂ ಸಾಧ್ಯ ಇಲ್ಲ. ಅವಳು ಅದು ಹೆಂಗೆ ಮರಿತಾಳೆ? ಮರೆಯಲ್ಲ ಬಿಡು. ಅಯ್ಯೋ ಇವಳು ಇಷ್ಟೊಂದು ಬುದ್ಧಿವಂತೆ, ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನೆನ್ನೆ ಮುಗಿದ್ಬಿಟ್ಟೈತೆ, ನೆನ್ನೆನೇ ಕೊಡಬೇಕಾಗಿತ್ತು. ಇವತ್ತು ಬಂದೇ ಬರ್ತಾರೆ ಅನಿಸುತ್ತೆ ಪೊಲೀಸ್ನವರು. ನನಗೆ ತುಂಬ ಭಯ ಆಗ್ತೈತೆ. ಅದಕ್ಕೆ ಹೋಗಿ ರಾಣಿ ಹತ್ರ ಮಾತಾಡ್ತೀನಿ. ರಾಣಿ, ಏನೋ ಆಗೋದಾಗಾಯಿತು, ಅದೆಲ್ಲ ಮನಸ್ಸಿನಾಗ ಇಕ್ಕಮ್ಮಕ್ಕೆ ಹೋಗ್ಬೇಡ ನೀನು ಅಂತ ಹೇಳಿ ಮಾತಾಡ್ತೀನಿ ರಾಣಿ ಹತ್ರ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಆಮೇಲೆ ಏನಾನ ಆಗ್ಬಿಟ್ರೆ ಇಲ್ಲ ಸವಸಪ್ಪ ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗ್ತೈತೆ. ಹೋಗತ್ಲಾಗೆ ನನಗೆ ಏನು ಮಾಡೋದಪ್ಪ ಅನ್ನಿಸ್ತೈತೆ. ಅದಕ್ಕೆ ಹೋಗಿ ಒಳ್ಳೆ ಮಾತಿಂದಾನ ಕೇಳ್ತೀನಿ. ಏನೋ ಬಿಡು ರಾಣಿ, ಇನ್ನೇ ಮಾಡೋಕ್ಕಾಗುತ್ತೆ. ನಾವಿಬ್ಬರು ಮಾರ್ಗಿತ್ತೆ ಚೆನ್ನಾಗಿರಬೇಕು. ನಮ್ಮ ನಡುವೆನೇ ಬಿರ್ಕೊಳೋದು ಬಂದರೆ ಯಾರಾದರೂ ಬೇರೆಯವರೆಲ್ಲ ಸದ್ರ ತಗೊಳ್ತಾರೆ ಅಂತ ಮಾತಾಡ್ತೀನಿ. ಇನ್ನೇನು ಮಾಡೋಣ ಹೇಳು? ಇನ್ನೇನು ಮಾಡೋಕ್ಕಾಗಲ್ಲ. ಅಯ್ಯಪ್ಪ, ಇದ್ಮೇಲೆ ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ. ಈಗ ನೀವು ಬೇರೆ ಮಾಡ್ಕೊಂಡಿದ್ದಾರೆ, ನಾವು ಬೇರೆ ಮಾಡ್ಕೊಂಡಿದ್ದೀವಿ. ಈಗ ಸುಮ್ಮನೆ ಯಾಕೆ ಜಗಳ ಕೊಡ್ತೀವಿ ಒಂದಲ್ಲ ಒಂದೇನ ಅಂತ ಹೇಳ್ತೀನಿ. ಕಂಪ್ಲೇಂಟ್ ಏನು ಮಾಡಬೇಡ ಅಂತ ಹೇಳಬೇಕು. ನನಗೆ ಭಯ ಆಗ್ತೈತೆ. ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡಿಬಿಟ್ರೆ ಹೆಂಗೋ ಬಿಡು ರಾಣಿ. ಇಲ್ಲಿಗೆ ಬಂದಾಗಿಂದನೂ ನೆಮ್ಮದಿಗಿದೆಯಲ್ಲ. ನಿನ್ನ ಪಾಡಿಗೆ ನೀನು ಮಾಡ್ಕೊಂಡು ಉಣ್ಕೊಂಡು ನಿಮ್ಮ ಮನೆಗೆ ನೀವು ನೆಮ್ಮದಿಗಿದ್ದೀರಲ್ಲ, ಅಷ್ಟೇ ಸಾಕು. ಯಾರ್ದೋ ನೆಚ್ಕೊಂಡು ಯಾರಿಗೋ ಇದು ಮಾಡಿಕೊಂಡು ಯಪ್ಪ ಭಾಳ ಕಷ್ಟ ಹೇಳಿ ಮನೆಯಾಗೆ. ಅಯ್ಯೋ, ನನಗಂತೂ ಅಲ್ಲಿ ಎಷ್ಟು ಫಸ್ಟಿಗೆ ಬಂದಾಗಂತೂ ನನಗೆ ಎಷ್ಟು ಇದನ್ನು ಮಾಡೋಳು ಗೊತ್ತೇ. ನಾನು ಫಸ್ಟಿಗೆ ಬಂದಾಗ ಸ್ವಲ್ಪ ಹೆದರ್ಕೊಂಬ್ತಾ ಇದ್ದೆ. ಅಯ್ಯೋ ಹೆಂಗೋ ನಮ್ಮ ಮನೆಯಾಗ ನಾವು ಮಾಡ್ಕೊಂಡು ಉಣ್ತೀವಿ, ಒಂದು ಊಟ ಉಪವಾಸ ಇರು, ಯಾರೂ ಕೇಳಲ್ಲ, ನಮ್ಮ ಮನೆ ಅನ್ನಂಗೆ ಇರಬೇಕು. ಅಯ್ಯಪ್ಪ, ಅಲ್ಲಿದ್ದು ಬಿಟ್ರೆ ಒಂಥರ ನಮ್ಮ ಅತ್ತೆ ಏನೋ ನನ್ನ ಕಡೆಗಳವರು ಅನ್ನೋ ಥರ ನೋಡೋದಲ್ಲ, ಆ ಥರ ಫೀಲ್ ಮಾಡೋದಲ್ಲ, ನನಗೊಂಥರ ಬೇಜಾರಾಗೋದು. ಅದೇನೆ ನಮ್ಮ ಮನೆಯೇ, ಅದೇನು ಬೇರೆ ಮನೆ ಅಂತ ಹೇಳೋಕ್ಕಾಗಲ್ಲ. ಆದ್ರೂ ಅವರು ನಮ್ಮವರು ಅಂತ ಅವರು ಭಾವಿಸಿದ್ರೆ ನಮಗೂ ಆಸೆ ಆಗುತ್ತೆ ತಾನೆ ನಮ್ಮ ಅತ್ತೆ ಅಂತ ಹೇಳಿ. ಆದರೆ ಆ ಮತ್ತೆ ನಮಗೆ ಯಾವ ರೀತಿ ಇದು ಮಾಡೋದೆ ಅಂದರೆ, ನಿಜ ಬಿಡು, ಇವ್ರದ್ದೇನು ಲೆಕ್ಕ, ನನಗೇನು ಲೆಕ್ಕ ಇಲ್ಲ, ಇವಳೇನು ನನಗೆ ಲೆಕ್ಕಕ್ಕಿಲ್ಲ ಅನ್ನೋ ಥರ ಇದು ಮಾಡೋದು. ನನಗೆ ಅದೇ ಬೇಜಾರಾಗ್ತಾಯಿದ್ದು. ಇವತ್ತು ಯಾಕಪ್ಪ ಈ ರೀತಿ ಮಾಡುತ್ತೆ, ಯಾಕೆ ಇವತ್ತು ಹಿಂಗೆಲ್ಲ ನಡ್ಕೊಂಬುತ್ತೆ ಅಂತೇಳಿ ನನಗೆ ಅದೇ ಒಂಥರ ಬೇಜಾರಾದಂಗೆ ಆಗೋದು. ಹೆಂಗೋ ಬಿಡತ್ಲಾಗೆ ನಮ್ಮ ಪಾಡಿಗೆ ನಾವು ಬೇರೆ ಬಂದ್ಬಿಟ್ವಲ್ಲ. ಯಾಕೋ ಬರ್ತಾ ಇದ್ದಾಳೆ ಇವಳು. ಐತೆ ರಾಣಿ, ಮಾತಾಡ್ತೀನಿ. ರಾಣಿ ದೂರ 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 ನಿಂತ್ಕ, ಅತ್ಲಾಗೆ ನಿಂತ್ಕೋಬೇಕು ನೀನು. ಇಲ್ಲಿ ಹತ್ರಕ್ಕೆ ಬರಬೇಡ ನೀನು. ನಡಿ, ದುಷ್ಟ್ರನ್ನ ಕಂಡ್ರೆ ದೂರ ಇರಬೇಕು ಅಂತಾರಲ್ಲ, ಹಂಗೆ ದೂರ ದೂರ ನಿಂತ್ಕ. ಅಲ್ಲ ಪ್ಲೀಸ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಂತೀಯ? ಈಗ ನಾನು ಏನಕ್ಕೆ ಬಂದಿದ್ದೀನಿ ಅಂತ ನಿನಗೆ ಗೊತ್ತಾಗಿರ್ಬೋದು. ಅಮೌಂಟ ನೀನು ಮರ್ತಿದೀಯ ಅಂತ ಅನಿಸುತ್ತೆ ಅಲ್ವಾ? ನಾನೇ ನೆನ್ಪು ಮಾಡಿ ನಾನೇ ಹೇಳೋಣ ಅಂತ ಬಂದೆ. ಅದು ಹೆಂಗೆ ಮರಿತೀವಿ? ಅದು ಹೆಂಗೆ ಮರಿತೀನಿ? ನಮಗೂ ಎಲ್ಲ ಜ್ಞಾನ ಐತೆ. ಅದು ಹೆಂಗೆ ಮರಿತೀನಿ ಹೇಳು? ನಾನು ಮರೆಯಲ್ಲ ಅಂದರೆ ಮರೆಯಲ್ಲ. ಅದ್ಯಾಕೆ ಮರೆಯೋಣ? ಅಯ್ಯೋ, ನಿನ್ನಂತವಳೆ ಮರೆಯಲ್ಲ ಅಂದಮೇಲೆ ನಾನು ಮರಿತೀನೇನೆ? ನಾನು ಮರೆಯಲ್ಲ. ಈಗಲೇ ಕಾಲ್ ಮಾಡ್ತೀನಿ, ಈಗಲೇ ಫೋನ್ ಮಾಡಿ ಅರೆಸ್ಟ್ ಮಾಡ್ತೀನಿ. ನೆನ್ನೆ ಕೊಡಬೇಕಾಗಿತ್ತು, ಏನೋ ಬಿಡು, ನೆನ್ನೆ ಒಂದಿನ ನೋಡೋಣ ಅಂತ ಸುಮ್ಮನಾಗಿದ್ದೀವಿ. ಇವಾಗ ಕೊಟ್ಟಿಲ್ಲ ಅಂತೇಳಿ ಈಗಲೇ ಕಂಪ್ಲೇಂಟ್ ಮಾಡ್ತೀನಿ. ಈಗಲೇ ಬಂದು ಈಗಲೇ ಕರೆಸ್ತೀನಿ. ಏನೋ ನೆನ್ನೆನೇ ಫೋನ್ ಮಾಡೋಣ ಅಂದ್ಕೊಂಡೆ, ಬಿಡು ನೆನ್ನೆ ಭಾನುವಾರ ಅಂತೇಳಿ ನಾನು ಸುಮ್ಮನಾದೆ. ಇವತ್ತು ಮಾಡ್ತೀನಿ, ಬಿಡಲ್ಲ. ಫೋನ್ ಮಾಡ್ತೀನಿ. ನನ್ನ ದುಡ್ಡು ನನಗೇನಾದರೂ ಕೊಡಲಿಲ್ಲ, ಅದೇನು ಮಾತಾಡಿರೋದಂತೆ ಏನೈತೆ 3 ಲಕ್ಷ ರೂಪಾಯಿ ದುಡ್ಡು, ಅದನ್ನು ತಂದು ಕೊಡು ಸುಮ್ಮನೆ. ನೀನು ಇಲ್ಲಿ ಏನು ನಿನ್ನ ಮಸ್ಕ ಹೊಡ್ಕೊಂಡು ಬಂದು ನೀನು ಏನು ಮಾಡಿದ್ರೂ ಇಷ್ಟೇ. ನಾನು ಮಾತ್ರ ಬಿಡಲ್ಲ. ಅದು ದುಡ್ಡು ಬೇಕೇ ಬೇಕು ನನಗೆ. ನನ್ನ ದುಡ್ಡು ಅದು ನಾನು ಕೊಡಲಿಲ್ಲ ಅಂತಂದರೆ ನಾನೇನು ಸುಮ್ಮನಿರಲ್ಲ. ಓದ್ಕೊಂಡಿರೋ ದುಡ್ಡು ಫಸ್ಟ್ ಕೊಡೋದು ಕಲಿ. ಮಾತಾಡೋಕ್ಕೆ ಬಂದವಳು ಅಲ್ಲ. ಪ್ಲೀಸ್, ಏನೋ ನಾವು ಮಾತಾಡಬಾರ್ದಾಗಿತ್ತು, ನಾವು ಹಂಗೆ ಮಾಡಬಾರ್ದಾಗಿತ್ತು. ತಪ್ಪು ಮಾಡಿವಿ, ಇಲ್ಲ ಅಂತಲ್ಲ. ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಕೊಡ್ತೀನಿ. ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗ್ಬೇಡ. 1ನೇ ತಾರೀಕು ಕೊಡಬೇಕು ಅಂತೇಳಿ ಹೇಳಿದ್ರಲ್ಲ, ಅದಕ್ಕೆ ನಮ್ಮ ಕೈಲೇ ಕೊಡೋಕ್ಕಾಗಿಲ್ಲ. ಕಂಪ್ಲೇಂಟ್ ಎಲ್ಲನ ಕೊಡೋಕೆ ಹೋಗ್ಬೇಡ. ಏನೋ ಇದಾಯಿತು, ಅದಕ್ಕೆ ಪ್ಲೀಸ್ ಅವ್ರಿಗೆಲ್ಲ ಪತ್ತೆ ಫೋನ್ ಮಾಡಿ ಪೊಲೀಸ್ನವ್ರಿಗೆ ಎಲ್ಲ ಅರೆಸ್ಟ್ ಮಾಡಿಸೋದು ಅದೆಲ್ಲ ಮಾಡಬೇಡ ನೀನು. ಪ್ಲೀಸ್ ಒಂದಿಷ್ಟು ಅರ್ಥ ಮಾಡ್ಕೊ. ನಾನಂತೂ ಈಗಲೇ ಫೋನ್ ಮಾಡೋದೆ, ಬಿಡಲ್ಲ. ನೀನು ಏನು ಹೇಳಿದ್ರು ಬಿಡಲ್ಲ.
ದುಡ್ಡು ಕೊಡು ಸುಮ್ಮನೆ ಆಗ್ತೀನಿ. ದುಡ್ಡು ಕೊಡಲಿಲ್ವ ನಾನು ಫೋನ್ ಮಾಡಿಸಿದ್ದೆ ಅಷ್ಟೇ. ಇದ್ದಿದ್ದಂಗೆ ಹೇಳ್ತೀನಿ, ನನ್ನ ತಗೇನು ಮುಚ್ಚು ಮರೆ ಇಲ್ಲ. ಇದ್ದಿದ್ದಂಗೆ ಮಾತಾಡ್ತೀನಿ. ನಾನು ಫೋನ್ ಮಾಡಿಸಿದ್ದೆ ಅದೇನು ಮಾತಾಡಿರೋದ್ರಂತೆ ದುಡ್ಡು ಆಯಿತಾ, ಅದನ್ನು ಕೊಡ್ಬೇಕಷ್ಟೇ. ಮಾತಾಡಿರೋದೇನಾಯ್ತು ಅದನ್ನು ಕೊಡೆ, ಅವ್ರ್ಯಾಕೆ ಮಾತಾಡ್ತಾರೆ. ಕೊಡ್ತೀವಿ, 2 ದಿವಸ ಲೇಟ್ ಆಗುತ್ತೆ ಅಷ್ಟೇ. ಏನು ಕೊಡ್ತೀವಿ. ಇವಾಗ ನಮಗೆ ಕೊಡೋಕ್ಕಾಗ್ತಾ ಇಲ್ಲ, ನಾವು ಪರದಾಡ್ತಾ ಇದ್ದೀವಿ. 3 ಲಕ್ಷ ದುಡ್ಡು ಅನ್ಸೋದಂತಂದರೆ ಸುಮ್ಮನೆನಾ? ನಮ್ಮಂಥವ್ರಿಗೆ ತುಂಬ ಕಷ್ಟ. ಇರೋವಂಥವ್ರಿಗೆ ಇದೇನು ಅಷ್ಟು ಇದ್ರಾಗ ಕಾಣಿಸಲ್ಲ, ಆದರೆ ನಮ್ಮಂಥವ್ರಿಗೆ ತುಂಬ ಕಷ್ಟ ದುಡ್ಡು ಅನ್ಸೋದು. ಅದಕ್ಕಾಗಿ ಕೊಡ್ತೀವಿ, 1-2 ದಿವಸ ಸುಧಾರಿಸ್ಬಿಟ್ಟು. ಆತ ಮಾತಾಡ್ತಾ ಇದ್ದಾಳೆ ಬಂಗಾಳಿ ಮಾತಾ, ಸಿಪ್ಪುಲಿ ಮಾತಾಡಕ್ಕೆ ಬಂದವಳೆ. ಅಂತಾಗವೆಲ್ಲ ನಡೆಯಲ್ಲ ಬಿಡಾಜಿ. ಯಾವ ಸಿಪ್ಪುಲಿ ಬಂಗಾಳಿ ಯಾವ ಮಾತೂ ನಡೆಯಲ್ಲ ನನ್ನ ಹತ್ರ ಏನಿದ್ರು ಕರೆಕ್ಟಾಗಿರ್ಬೇಕಷ್ಟೇ. ಕರೆಕ್ಟಾಗಿರಬೇಕು, ಪ್ರೀತಿಯಿಂದ ಇದ್ದರೆ ಮಾತ್ರ ನನ್ನ ಹತ್ರ ಎಲ್ಲ ಚೆನ್ನಾಗಿರೋ. ನಾವು ಆರಿಗಿತ್ತೇರಿಬ್ರು, ನಾವಿಬ್ರು ಚೆನ್ನಾಗಿರ್ಬೇಕು. ನಲ್ಲರಿಗೆ ಸಾದ್ರ ಆಗಬಾರ್ದು. ಈಗ ಬಂದವಳೆ, ನಲ್ಲರಿಗೆ ಸಾದ್ರ ಆಗಬಾರ್ದು, ಹಂಗೆ ಹಿಂಗೆ ಅಂತ ಹೇಳಕ್ಕೆ ಮುಂದಾಗಲಿ. ಮತ್ತಿಗೆ ಚಿಕ್ಕಿದ್ದಲ್ಲ ಅವಾಗಲೂ ಅರಿವಿರ್ಲಿಲ್ವೇನೆ? ಮತ್ತೆ ಅಜ್ಜಿ ಕೇಳೋದು ಸರಿಯಾಗಿ. ಅಲ್ಲ ಮುಂದಾಗೆಲ್ಲ ತಂದಿಕ್ಕಿ ಮುಂದಾಗೆಲ್ಲನ ಹಂಗೆ ಏನು ಜೋರು ಮಾಡಿ ಅವಳ ಮೇಲೆ ಏನು ಎಷ್ಟು ಇದನ್ನು ಮಾಡ್ತಿದ್ಲು. ಅವಳಿಗೇನು ಕಡಿಮೆ ಆಗೈತೆ? ಇಬ್ಬರೂ ಕೆಲ್ಸಕ್ಕೆ ಹೋಗ್ತಾರೆ, 45,000 50,000 ಸಂಬಳ ತಂಬ್ತಾರೆ. ಅವರು ನಿನ್ನ ಮುಂದೆ ನಿನಗೆ ಎದ್ರಿಕೊಂಡು ಕಾಪುರ ಮಾಡ್ಬೇಕಂಬೋದೇನಿಲ್ಲ. ನೀನು ಹಂಗೆ ಎದುರ್ಸಕ್ಕೆ ಹೋಗ್ತಿದ್ದೆ. ನಿನಗೆ ಸ್ವಲ್ಪ ಬುದ್ಧಿ ಕಡಿಮೆ ಇಲ್ಲ. ಹಿಂಗೆ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡಿಲ್ಲ ನೀನು. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ಯಾ ನೀನು. ಅದೆಲ್ಲ ಇವಾಗಿನ ಕಾಲದಾಗ ವರ್ಕೌಟ್ ಆಗಲ್ಲ. ಅವ್ರ ದುಡಿಮೆ ಇದ್ರೂ ನಿನ್ನಂತ ಅರ್ಥಾಗೆಲ್ಲ ಹೇಳ್ದಂಗೆ ಕೇಳ್ಕೊಂಡು ನಿನ್ನರ್ಥಾಗೆಲ್ಲ ಅವ್ರು ಅನ್ನಿಸ್ಕೊಂಡು ಇರ್ತಾರೆ ಅಂತ ತಿಳ್ಕೊಂಡಿದ್ದೀಯ. ಅದ್ರ ಕಥೆನೇ ಬೇರೆ. ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ನಿಯತ್ತಾಗಿದ್ದಾರೆ ಅವರು. ನಿಯತ್ತನೋದಿದ್ರೆ ದೇವ್ರು ಯಾವತ್ತಿದ್ರು ಒಳ್ಳೇದು ಮಾಡೇ ಮಾಡ್ತಾನೆ. ಏನು ಹೇಳ್ತೀಯ? ಬಂದವಳು ಇವಾಗ ದುಡ್ಡು ಕೊಡೋಕ್ಕಾಗಲಿಲ್ಲ ನಮ್ಮ ಸುಮ್ಮನೆ ಕಂಪ್ಲೇಂಟ್ ಕೊಡಿ ಹೇಳ್ತೀನಿ. ಬೇಡ ಪ್ಲೀಸ್ ರಾಣಿ, ಕಂಪ್ಲೇಂಟ್ ಕೊಡಬೇಡ. ಈಗ ಕೊಡೋಕ್ಕಾಗಿದ್ರೆ ನಾವು ಕೊಡ್ತಿದ್ವಿ. ಪ್ಲೀಸ್ ಅರ್ಥ ಮಾಡ್ಕೊ ರಾಣಿ, ಪ್ಲೀಸ್ ಅರ್ಥ ಮಾಡ್ಕೊಂಬಲ್ವೇ? ನೀನು ಹೇಳ್ದಕ್ಕೆ ನಾನೇನು ಅರ್ಥ ಮಾಡ್ಕೋಬೇಕು ಅಂಬೋದು ಏನಿಲ್ಲ. ನನಗೆಲ್ಲ ಅರ್ಥ ಆಗುತ್ತೆ. ನಮಗೇನು ಅರ್ಥ ಮಾಡ್ಕೋಬೇಕು, ಯಾವ್ದು ಅರ್ಥ ಮಾಡ್ಕೋಬಾರ್ದು ಅನ್ನೋದು ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಿನ್ನಂಥವಳಿಂದ ಏನು ನನಗೇನು ಗೊತ್ತಾಗೋದು ಬೇಡ. ಇದರಿಂದ ಹೊರಡ್ತಾ ಇರು. ನೀನು ಏನು ಹೇಳಿದ್ರು ನೀನು ನಂಬಲ್ಲ ನಾನು. ನೀನು ಏನಿದ್ರು ಅಷ್ಟಕ್ಕಷ್ಟೇ. ನೀನು ಎಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿರ್ತೀನಿ. ನಿನಗೇನು ಬೆಲೆ ಗೌರವ ನೀನು ಎಲ್ಲಿರ್ಬೇಕು ಅಲ್ಲಿರಬೇಕಾಗಿತ್ತು. ಆದರೆ ನೀನು ಇಂಥ ಕೆಲಸ ಮಾಡಿ ನೀನು ಎಲ್ಲಿರ್ಬೇಕು ಅಲ್ಲಿರೋಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ನಿನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸುಮ್ಮನೆ ಹೋಗ್ತಾ ಇರು. ಅಲ್ಲ ಕೊಡ್ತೀವಿ, ಕೊಡೋದಂತೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. ಕೊಡ್ತೀವಿ, 2 ದಿವಸ ಸುಧಾರ್ಸೋಕ್ಕಾಗಲ್ಲ ಅಷ್ಟೇ. ನಿನ್ನ ಗಂಡ ಯಾವ ದುಡ್ಡು ತಂದು ಕೊಡ್ತಾನೆ ಅವಾಗ ಕೇಸ್ ವಾಪಸ್ ತಗೊಂತೀನಿ. ಆವಾಗ ಬೇಕಾದರೆ ನಿನ್ನ ಬಿಡಿಸ್ಕೊಂಬರ್ಲೇಳು. ನಾನಂತ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಎಷ್ಟು ನಯಸ್ಸಾಗಿ ಮಾತಾಡ್ಕೊಂಡು ಹೇಗೆ ಬಂದವಳೆ ಅಂತೇಳಿ. ಏನೆಂದ್ರೆ ಇವಳು ಬುದ್ಧಿ ನನಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲ ನೋಡ್ರಿ ಯಾವ ಥರ ಇವಳು ಹಿಂಗೆ ಮಾಡ್ತಾ ಇದ್ದಾಳೆ ಅಂತ. ಅಲ್ಲ ನೋಡು, ಎಷ್ಟು ನಮ್ಮ ಮೇಲೆ ಕಿತಾಪತಿ ಮಾಡ್ತಿದ್ದವಳು, ಇವಾಗ ಹೆಂಗೆ ಬಂದವಳೆ. ಇಲ್ಲ ಕಂಪ್ಲೇಂಟ್ ಮಾಡ್ತೀನಿ, ನೆನ್ನೆನೇ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇವತ್ತು ಕೊಡ್ತೀವಿ ಕಂಪ್ಲೇಂಟಾ, ಕೊಡ್ತೀನಿ, ಬಿಡಲ್ಲ. ಅದಕ್ಕೆ ನಯಸ್ ಮಾಡ್ಕೊಂಡು ಬಂದವಳೆ. ಆಯ್ತಲ್ಲ 1ನೇ ತಾರೀಕು ಕೊಟ್ಟಿಲ್ವಲ್ಲ ನಾನು ಅಂಥೇಳಿ ಅದಕ್ಕೆ ಬಂದವಳೆ. ನೋಡ್ತಾ ಇರಿ, ನೆನ್ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಸುಮ್ಮನೆ